ಡಿವೈಎಸ್ಪಿ ಗಜಾನನ ವಾಮನ ಸುತಾರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಅನ್ನು ಸರಿಯಾಗಿ ಉಪಯೋಗ ಮಾಡುತ್ತಿಲ್ಲ. ಫೋಟೋ ಶೇರ್ ಮಾಡುವುದು, ಫೋಟೋ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದರು. ಮೊದಲು ಕರೆ ಮಾಡಿ OTP ಕೇಳುತ್ತಿದ್ದರು. ಆದರೆ ಈಗ ಆಫ್ಲೈನ್ನಲ್ಲಿ ಲಿಂಕ್ ಕಳಿಸಿ ಬ್ಯಾಂಕ್ ಖಾತೆ ಲಾಕ್ ಆಗಿದೆ, ಸರಿ ಮಾಡುತ್ತೇವೆ ಎನ್ನುತ್ತಾರೆ. ನೀವು ಲಿಂಕ್ ಓಪನ್ ಮಾಡಿದರೆ ಮೊಬೈಲ್ ಖಾತೆಯಿಂದ ಹಣ ಹೋಗುತ್ತದೆ. ಈ ರೀತಿಯ ಹಲವು ಸ್ಕ್ಯಾಮ್ಗಳು ಇತ್ತೀಚೆಗೆ ಹೆಚ್ಚಾಗುತ್ತಿದ್ದು, ಪ್ರತಿಯೊಬ್ಬ ನಾಗರಿಕರು ಈ ಬಗ್ಗೆ ಎಚ್ಚರ ವಹಿಸಬೇಕೆಂದು ತಿಳಿಸಿದರು. ಈ ಸೈಬರ್ ಸೆಕ್ಯೂರಿಟಿ ಸಂಬಂಧಪಟ್ಟಂಗೆ, ಸೈಬರ್ ಸೆಕ್ಯೂರಿಟಿ ಮತ್ತು ಆನ್ಲೈನ್ ಬಿಹೇವಿಯರ್ ಸಂಬಂಧಪಟ್ಟಂಗೆ ಇತ್ತೀಚಿನ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ. ಸುಮಾರು ಯಂಗ್ ಹುಡುಗರು ಏನು ಇಂಟರ್ನೆಟ್ ಎಟಿಕ್ವೆಟ್ಸ್ ಇದ್ದಾವೆ ಅದನ್ನು ಫಾಲೋ ಮಾಡ್ತಾ ಇಲ್ಲ. ಅಂದರೆ ಏನೋ ಒಂದು ಫೋಟೋಸ್ಗಳನ್ನ ಶೇರ್ ಮಾಡೋದು, ಅಥವಾ ಒಂದು ಏನೋ ಫೋಟೋಸ್ಗಳನ್ನ ಇಟ್ಕೊಂಡು ಏನೋ ಬೇರೆ ಥರ ಇದು ಮಾಡೋದು, ಅವೆಲ್ಲ ಆಗ್ತಾ ಇದ್ದಾವೆ. ಸೊ ಇದೇನಂತಂತಂದರೆ ಇಂಟರ್ನೆಟ್ ಮಿಸ್ಯೂಸ್ ಆಗ್ತಾ ಇದೆ. ಇಂಟರ್ನೆಟ್ ಮಿಸ್ಯೂಸ್ ಆಗ್ತಾ ಇದ್ದಾವೆ. ಸುಮಾರು ಪ್ರಕರಣಗಳನ್ನು ನಾವು ದಾಖಲು ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ನಾವು ಆ್ಯಸ್ ಎ ಇಂಟರ್ನೆಟ್ ಯೂಸೇಜ್ ಹೇಗೆ ಇರಬೇಕು, ಇಂಟರ್ನೆಟ್ ಯೂಸ್ ಮಾಡಬೇಕಾದ್ರೆ ಅನ್ನೋದನ್ನು ನಾವು ಕಲಿಬೇಕಾಗುತ್ತೆ. ಯಾವುದೇ ಒಂದು ಸೂಕ್ಷ್ಮ ಮಾಹಿತಿನ ನಾವು ಶೇರ್ ಮಾಡಬೇಕಾದ್ರೆ ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಆಮೇಲೆ ಯಾವುದನ್ನು ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಡಿಜಿಟಲ್ ಲಾಗ್ ಎಲ್ಲ ಕಡೆ ಇರುತ್ತೆ. ಡಿಜಿಟಲ್ ಲಾಗ್ ಎಲ್ಲ ಇರುತ್ತೆ. ಎಲ್ಲಿ ಅಪ್ಲೋಡ್ ಆಗಿದೆ, ಎಲ್ಲಿ ಇದೆ ಅಂತ ಮಾಹಿತಿ ಎಲ್ಲರಿಗೂ ಸಿಗುತ್ತೆ. ಹೀಗಾಗಿ ಯಾರೂ ಸೂಕ್ಷ್ಮ ಮಾಹಿತಿಯನ್ನು ಇಂಟರ್ನೆಟಲ್ಲಿ ಶೇರ್ ಮಾಡಬೇಕಾದ್ರೆ ದೇ ಹ್ಯಾವ್ ಟು ಬಿ ವೆರಿ ಕೇರ್. ಅರ್ಥ ಆಯ್ತಾ? ಅದ್ರ ಜೊತೆನೂ ಇದೇನು ಸಾವೇ ಕ್ರೈಮ್ಸ್ ಏನಾಗ್ತಾ ಇದ್ರು, ಬೇರೆ ಬೇರೆ ಮೋಡ್ಗಳನ್ನು ತಗೋತಾ ಇದ್ದಾರೆ. ಮುಂಚೆ ಬರೀ ಫೋನ್ ಮಾಡಿ OTP ಹೇಳಿ ಅಂತ ಹೇಳ್ತಾ ಇದ್ರು. ಇವಾಗ ಹಾಗಲ್ಲ. ಏನೋ ಒಂದು ಆ್ಯಪ್ ಕಳಿಸ್ತಾರೆ, ನಾವು ಆ್ಯಪ್ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡ್ತಾ ಇದ್ದಂಗೆ ಅದು ಆ್ಯಪ್ಗಳು ಬೇರೆ ಬೇರೆ ಮೂಲಗಳಲ್ಲಿ ಕಳಿಸ್ತಾರೆ. ಅವರು APK ಫೈಲ್ಸ್ಗಳನ್ನ ಕಳಿಸ್ತಾರೆ. ನೋಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಲಾಕ್ ಆಗ್ತಾ ಇದೆ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅನ್ಲಾಕ್ ಮಾಡಿಕೊಡ್ತೀವಿ. ಅಥವಾ ನೋಡಿ, ನಿಮಗೆ ಒಂದು ಇದು ಬಂದಿದೆ, ಅದನ್ನು ತಗೋಬೇಕಾದ್ರೆ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಬೇರೆ ಬೇರೆ ಒಂದು ಬಣ್ಣ ಕಟ್ಬಿಟ್ಟು ನಿಮಗೆ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡಿಸ್ತಾರೆ. ಆ ಆ್ಯಪ್ ಇನ್ಸ್ಟಾಲ್ ಮಾಡ್ತಾ ಇದ್ದಂಗೆ ಅದೇನಾಗುತ್ತೆ, ಆ ಕಂಟ್ರೋಲ್ ಆಫ್ ದಟ್ ಪರ್ಟಿಕ್ಯುಲರ್ ಡಿವೈಸ್ ಗೋ ಟು ದಟ್ ಪರ್ಟಿಕ್ಯುಲರ್ ಸ್ಕ್ಯಾಮ್ ಸ್ಟೋರ್. ಸೊ ಹೀಗಾಗಿ ಯಾವುದೇ ಬಲ್ಲ ಮೂಲಗಳಿಲ್ಲದೆ, ಅಂದರೆ ಫಾರ್ ಎಕ್ಸಾಂಪಲ್ ಗೂಗಲ್ ಪ್ಲೇ ಸ್ಟೋರು, ಆ್ಯಪಲ್ ಪ್ಲೇ ಸ್ಟೋರ್ ಬಿಟ್ಟು ಬೇರೆ ಕಡೆಯಿಂದ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಬಾರ್ದು. ಎಸ್ಪೆಷಲಿ APK ಫೈಲ್ಸ್ಗಳನ್ನ ಡೌನ್ಲೋಡ್ ಮಾಡಬಾರ್ದು. ಇತ್ತೀಚೆಗೆ ತುಂಬಾ ವಂಚನೆಗಳಾಗಿದ್ದಾವೆ. ತುಂಬ ಜನರು ದುಡ್ಡುಗಳನ್ನ ಕಳ್ಕೊತಾ ಇದ್ದಾರೆ. ಯಾವುದೇ ಬ್ಯಾಂಕ್ ಆಗಲಿ, ಯಾವುದೇ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಆಗಲಿ, ಯಾವುದೇ ಪೊಲೀಸ್ ಆಗಲಿ ಪಿನ್ಗಳನ್ನು ಕೇಳಲ್ಲ, ನಿಮ್ಮ ಡೆಬಿಟ್ ಕಾರ್ಡ್ ನಂಬರ್ಸ್ಗಳನ್ನ ಕೇಳಲ್ಲ, ಏನೂ ಕೇಳಲ್ಲ. ಫೋನ್ ಕಾಂಟ್ಯಾಕ್ಟ್ಸ್ಗಳು ಆ ಥರ ಯಾರೂ ಕೇಳಲ್ಲ. ಒಂದು ವೇಳೆ ನಿಮಗೆ ಫೋನನ್ನು ಮಾಡಿ ಯಾರಾದರೂ ಪಿನ್ ಕೇಳ್ತಾ ಇದ್ದಾರೆ ಅಥವಾ ಬೇರೆ ಮಾಹಿತಿ ಕೇಳ್ತಾ ಇದ್ದಾರೆ ಅಂತಂದರೆ ಮೇಕ್ ಶ್ಯೂರ್ ದಟ್ ಇಟ್ ಈಸ್ ಅ ಫ್ರಾಡ್ಸ್ಟರ್. ಸೊ ಈ ನಿಟ್ಟಿನಲ್ಲಿ ಸ್ವಲ್ಪ ಎಜುಕೇಷನ್ ನಮ್ಮ ಜನರಿಗೆ ಅವಶ್ಯಕತೆ ಇದೆ. ಅರ್ಥ ಆಯ್ತಾ? ಈ ಒಂದು ನಿಟ್ಟಿನಲ್ಲಿ ಯಾವುದೇ ನಮ್ಮ ಕ್ರೆಡೆನ್ಷಿಯಲ್ಸ್ ಏನಿದಾವೆ, ಯೂಸರ್ ನೇಮ್ ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು, ಅದನ್ನು ಯಾರಿಗೂ ಶೇರ್ ಮಾಡ್ತಕ್ಕದ್ದಲ್ಲ.